ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ತುಂಬ ದಿವಸದಿಂದ ಈ ಸ್ಯಾರಿ ಬಗ್ಗೆ ಕ್ವೆರೀಸ್ ತುಂಬ ಇತ್ತು. ಸೊ ನಾನು ಫಂಕ್ಷನ್ ಇದ್ದಿದ್ದರಿಂದ ವೀಡಿಯೋಸ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ಈ ಸ್ಯಾರಿ ಕಂಪ್ಲೀಟ್ ಲುಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆ ಈ ಸ್ಯಾರಿ ಯಾವ ಪ್ಯಾಟರ್ನಲ್ಲಿದೆ, ಯಾವ ಕಲರಲ್ಲಿದೆ, ಯಾವ ಡಿಸೈನಲ್ಲಿದೆ, ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಡೀಟೇಲ್ಸ್ ನಾನು ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಈ ಸ್ಯಾರಿದ ಕಂಪ್ಲೀಟ್ ಲುಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಈ ಸ್ಯಾರಿಯ ಕಂಪ್ಲೀಟ್ ಲುಕ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ನನ್ನ ಹೈಟ್ ಬಂದ್ಬಿಟ್ಟು 5.6 ಇದೆ. ನಾನು ಸ್ಯಾರಿನ ಇಷ್ಟು ಹೈಟಿಗೆ ವೇರ್ ಮಾಡಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ. ಸೊ ಇಷ್ಟಕ್ಕೆ ನಾನು ಹೈಟಿಗೆ ವೇರ್ ಮಾಡಿದ್ರು ಕೂಡ ಸ್ಯಾರಿ ಲೆಂತ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಸೆರಗು ಕೂಡ ನಿಮಗೆ ಆಲ್ಮೋಸ್ಟ್ ಇಷ್ಟು ಲೆಂತ್ ಇದೆ. ಆ್ಯಂಡ್ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಹೇಳ್ಬೇಕಂದ್ರೆ, ಆ್ಯಂಡ್ ಇದು ಫಸ್ಟ್ ಆಫ್ ಆಲ್ ನಿಮಗೆ ತೋರಿಸ್ಬಿಡ್ತೀನಿ. ಅದನ್ನು ಈ ರೀತಿಯಾಗಿ ನಿಮಗೆ ಇಲ್ಲಿ ಸ್ಟಿಚಸ್ ಬರುತ್ತೆ. ಸೊ ಸ್ಟಿಚಸ್ ಇರೋದ್ರಿಂದ ನಿಮಗೆ ಏನಂತ ಅಂದರೆ ಪ್ಲೀಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪಿನ್ ಒಂದು ಮಾಡಬೇಕಾಗುತ್ತೆ. ನೀವು ಪಿನ್ ಒಂದು ಮಾಡೋದ್ರಿಂದ ಇಲ್ಲಿ ಅಲ್ಲಾಡ್ದಂಗೆ ಕುತ್ಕೊಳ್ಳುತ್ತೆ. ಆ್ಯಂಡ್ ಈ ರೀತಿಯಾಗಿ ಇದ್ರ ಪ್ಲೀಟ್ಸ್ ಇರುತ್ತೆ. ಇದ್ರದ್ದು ಪ್ಲೀಟ್ಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ನಿಮಗೆ ಅದ್ರ ಕಾಣಿಸಿದೆ ಲುಕ್ಕಿನ ಯಾವ ರೀತಿ ಬರುತ್ತೆ ಅಂತ. ಆ್ಯಂಡ್ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಪ್ಯಾಡೆಡಲ್ಲಿ ಇರುತ್ತೆ. ಪ್ಯಾಡೆಡ್ ಬ್ಲೌಸ್ ಇರುತ್ತೆ. ಪ್ಯಾಡೆಡ್ ಬೇಡ ಅನ್ನೋರು ರಿಮೂವ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ತುಂಬ ಒಳ್ಳೆ ವಿಷಯ ಇದರಲ್ಲಿ ಅಂತ ಅಂದರೆ ಬ್ಲೌಸ್ ಸೈಜ್ ಬಂದ್ಬಿಟ್ಟು 42, 44, 46 ತನಕನೂ ಮೇ ಬಿ ಇದ್ರದ್ದು ಬ್ಲೌಸ್ ಸೈಜ್ ಬರುತ್ತೆ. ನೀವು ಬುಕ್ ಮಾಡುವಾಗ ಮೆಷರ್ಮೆಂಟ್ನ ಕೇಳಿ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರದ್ದು ಸ್ಲೀವ್ಸ್ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. 3/4 ಸ್ಲೀವ್ಸ್ ಬರೋ ತನಕ ಇದ್ರದ್ದು ಸ್ಲೀವ್ಸ್ ತುಂಬ ಚೆನ್ನಾಗಿ ಲೆಂತಿ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ. ಬೇಡ ಅನ್ನೋರು ನೀವು ಅಕಸ್ಮಾತ್ ಬೇರೆ ಥರ ಡಿಸೈನರ್ ಮಾಡ್ಕೊಳ್ತೀರ ಅಂದರೆ ನೀವು ಆರಾಮಾಗಿ ಈ ಥರ ಬ್ಲೌಸ್ಗಳಿಗೆಲ್ಲ ನೀವು ಏನಂತಾರೆ ಬೆಲ್ ಸ್ಲೀವ್ಸ್ ಅಂತಾರಲ್ಲ ಆ ಥರ ಇಟ್ಕೊಳ್ಬೋದು, ಅಥವಾ ಅಂಬ್ರೆಲಾ ಸ್ಲೀವ್ಸ್ ಇಟ್ಕೊಳ್ಬೋದು. ಇದು ತುಂಬ ಲುಕ್ ಕೂಡ ತುಂಬ ಲುಕ್ ಕೊಡುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸ್ಯಾರಿ ಲುಕ್ ಇವರು ಕವರ್ ಆದರೂ ಕೂಡ ವಿ ಶೇಪಲ್ಲಿ ನಿಮಗೆ ನೆಕ್ ಡಿಸೈನ್ ಕಾಣಿಸ್ತಾ ಇದೆ. ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಏನಂತ ಅಂದರೆ ಸಿಂಗಲ್ ಟಕ್ಸ್ ಮತ್ತು ಸೈಡ್ ಕೂಡ ಒಂದು ಟಕ್ಸ್ ಬರುತ್ತೆ. ಕಂಪ್ಲೀಟ್ ಪ್ರಿನ್ಸಸ್ ಕಟ್ಟಿಲ್ಲ ಇದು. ನೆರಿಗೆ ಕೂಡ ಆರಾಮಾಗಿ ನಿಮಗೆ 4-5 ನಿಮಗೆ ಪ್ಲೀಟ್ಸ್ ಬರುತ್ತೆ ಇಲ್ಲಿ. ಅಷ್ಟು ನಿಮಗೆ ನೆರಿಗೆ ಆರಾಮಾಗಿ ಓಡಾಡಕ್ಕೆ ವಾಕ್ ಮಾಡೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆ ರೀತಿಯಾಗಿ ನಿಮಗೆ ನರಿಗೆ ಕೂಡ ತುಂಬ ಚೆನ್ನಾಗಿದೆ, ಸೆರಗು ತುಂಬ ಚೆನ್ನಾಗಿದೆ. ಯಾರು ಇದ್ರದ್ದು ಕೋಟ್ ವೇರ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋರು ಹೀಗೆ ನೀವು ವಿತೌಟ್ ಕೋಟ್ ನೀವು ವೇರ್ ಮಾಡ್ತೀನಿ ಅಂದರೆ ಸ್ಲೀವ್ಲೆಸ್ ಇಷ್ಟ ಇರೋರು ಸ್ಲೀವ್ಲೆಸ್ ಕೂಡ ವೇರ್ ಮಾಡ್ಬೋದು. ಸ್ಲೀವ್ಲೆಸ್ ಇಷ್ಟ ಇಲ್ಲ ಅಂತ ಹೇಳೋರು ಆರಾಮಾಗಿ ನೀವು ಇದಕ್ಕೆ ಸ್ಲೀವ್ಸ್ ಇದ್ರೊಳಗಡೆ ಕೊಟ್ಟಿದ್ದಾರೆ. ಬ್ಲೌಸಲ್ಲಿ ನಿಮಗೆ ಅಟ್ಯಾಚ್ ಸಿಗುತ್ತೆ ಸ್ಲೀವ್ಸನ್ನ ನೀವು ಸ್ಟಿಚ್ ಮಾಡಿಸ್ಕೊಳ್ಬೋದು. ಆ್ಯಂಡ್ ಬ್ಲೌಸ್ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಫ್ರೀ ಆಗಿದೆ. ಬ್ಲೌಸ್ನ ನೀವು ಬುಕ್ ಮಾಡ್ಕೊಳ್ಳೋಕೆ ಮುಂಚೆ ಯಾರಿಗಾದ್ರೂ ಸೀರೆ ಬೇಕು ಅನ್ಸಿದ್ರೆ ನಿಮ್ಮ ಬ್ಲೌಸ್ನ ಮೆಜರ್ಮೆಂಟ್ ನೋಡಿಬಿಟ್ಟು ನೀವು ಇದಕ್ಕೆ ಎಷ್ಟು ಬೇಕು ಮೆಜರ್ಮೆಂಟ್, ಅಥವಾ ನಿಮ್ಮ ಇನ್ನರ್ಸ್ ಏನಿರುತ್ತೆ ಬ್ಲೌಸ್ಗೆ ನೀವು ವೇರ್ ಮಾಡುವಂಥದ್ದು ಅದ್ರದ್ದು ಮೆಜರ್ಮೆಂಟ್ ಎಷ್ಟಿರುತ್ತೆ ಅಂತ ಕೂಡ ನೀವು ನೋಡಿಕೊಂಡು ಅದ್ರ ಸೈಜ್ನ ತಕ್ಕಂತೆ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸ್ಯಾರಿಯ ನಿಮಗೆ ಲುಕ್ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ. ನಿಮಗೆ ಕೋಟ್ ವೇರ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಈ ಥರದ್ದು ಯಾವುದಾದ್ರೂ ಒಂದು ಲೇಸ್ ಆಗಿರ್ಬೋದು ಅಥವಾ ಒಂದು ವರ್ಕ್ ಇರೋದೊಂದು ಬೆಲ್ಟ್ ಆಗಿರ್ಬೋದು, ನೀವು ಇದಕ್ಕೆ ಈ ರೀತಿಯಾಗಿ ನೀವು ಟೈ ಮಾಡಿಬಿಟ್ರೆ ಸೂಪರ್ ಆಗಿ ನಿಜವಾಗ್ಲೂ ಸಿಂಪ್ಲಿ ಸೂಪರ್ ಆಗಿ ಕಾಣುತ್ತೆ. ತುಂಬ ಗ್ರ್ಯಾಂಡ್ ಕೂಡ ಅನ್ಸುತ್ತೆ ನಿಮಗೆ ನೋಡೋದಕ್ಕೆ. ಇದು ನಿಮಗೆ ಸಿಂಪಲ್ ರೆಡಿ ಅನ್ಸಿದ್ರು ನಾನೀಗ ಆಗಿರೋ ರೆಡಿಗೆ ನೀವು ಆರಾಮಾಗಿ ಒಂದು ರಿಸೆಪ್ಷನ್ ಲುಕ್ ಅಥವಾ ಒಂದು ಒಳ್ಳೆ ಪಾರ್ಟಿ ವೇರ್ ಲುಕ್ಗೆ ಬಂದ್ಬಿಡುತ್ತೆ ನಿಮಗೆ. ಈ ರೀತಿಯಾಗಿ ನೀವು ಹಿಂದ್ಗಡೆ ಟಕ್ ಮಾಡ್ಕೊಳ್ಬೋದು. ಆ್ಯಂಡ್ ಬ್ಲೌಸ್ ಆ್ಯಕ್ಚುಲಿ ನನಗೆ ತುಂಬ ಲೂಸ್ ಇದೆ. 36, 38 ಆದರೆ ಬ್ಲೌಸ್ ಸೈಜ್ ನನಗೆ ಆರಾಮಾಗಿ ಆಗುತ್ತೆ. ಬಟ್ ಇದು ಸಖತ್ತು ದೊಡ್ಡದಿದೆ. ಅದಕ್ಕೋಸ್ಕರ ನಾನು ಹೇಳಿದ್ದು 42, 44 ತನಕ ನೀವು ಆರಾಮಾಗಿ ನೀವು ಬ್ಲೌಸ್ನ ನೀವು ಇದನ್ನು ತಗೊಳ್ಬೋದು. ನಿಮ್ಮ ಸೈಜ್ ಮೆಜರ್ಮೆಂಟ್ ನೀವು ಕಳಿಸ್ಕೊಡಿ, ಅದ್ರ ತಕ್ಕನಂಗೆ ನಾನು ಸ್ಯಾರೀಸ್ನ ಬುಕ್ಕಿಂಗ್ನ ನಾನು ತಗೊಳ್ತೀನಿ. ಸೊ ಇದಿಷ್ಟು ಬಂದ್ಬಿಟ್ಟು ಈ ರೀತಿಯಾಗಿ ಸ್ಯಾರಿ ಲುಕ್ ಇರುತ್ತೆ. ಸ್ಲೀವ್ಸ್ ಕೂಡ ನೀವು ಅಟ್ಯಾಚ್ ಮಾಡ್ಕೊಂಡು ಕೂಡ ಈ ಥರ ಬೆಲ್ಟ್ ವೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇದು ಲುಕ್ಕೆ ಗೊತ್ತಾಗ್ತಿರ್ಬೋದು. ಇದು ಸ್ಟೋನ್ ವರ್ಕಿಂದು ಇರೋಂಥ ಬೆಲ್ಟ್ ಇದು. ಸೊ ನಾನು ಇದು ಲೇಸ್ ವರ್ಕ್ ರೀಸೆಂಟಾಗಿ ನಾನೊಂದು ಫಂಕ್ಷನ್ಗೆ ವೇರ್ ಮಾಡಿದ್ದೆ. ಸೊ ಅದನ್ನೇ ನಿಮಗೆ ಹೀಗೆ ತೋರಿಸ್ತಾ ಇದ್ದೀನಿ. ಇದು ಬೆಲ್ಟ್ ಅಲ್ಲ, ಆ್ಯಕ್ಚುಲಿ ಲೇಸ್ನ ನಾನು ಬೆಲ್ಟ್ ಥರ ಮಾಡಿಕೊಂಡು ವೇರ್ ಮಾಡಿದ್ದೆ. ಈ ರೀತಿಯಾಗಿ ನಿಮಗೆ ಕಂಪ್ಲೀಟ್ ಲುಕ್ ಕೊಡುತ್ತೆ. ಆ್ಯಂಡ್ ಸ್ಯಾರಿಯ ಏನದು ಜಾಕೆಟ್ ಬಂದುಬಿಟ್ಟು ಈ ರೀತಿಯಾಗಿರುತ್ತೆ. ಯಾರಿಗೆ ಸ್ಲೀವ್ಲೆಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ, ಪ್ಲೇನ್ ಆಗಿ ಉಟ್ಕೊಳ್ಳೋಕೆ ಸೀರೆ ಇಷ್ಟ ಇಲ್ಲ ಅನ್ನೋರು ಸೊ ಇದನ್ನು ಕೂಡ ವೇರ್ ಮಾಡ್ಬೋದು. ಇದರಲ್ಲಿ ಥ್ರೆಡ್ ವರ್ಕ್ ಇದೆ ಸ್ಲೀವ್ಸಲ್ಲಿ, ಜೊತೆಲಿ ನಿಮಗೆ ಸೀಕ್ವೆನ್ಸ್ ವರ್ಕ್ ಕಾಣಿಸ್ತಾ ಇದೆ ಇಲ್ಲಿ. ಇದ್ರದ್ದು ಕ್ಲಾತ್ ಬಂದುಬಿಟ್ಟು ಸ್ಯಾರಿ ಮತ್ತು ಕೋಟಿಂದು ಕ್ಲಾತ್ ಬಂದುಬಿಟ್ಟು ಈ ರೀತಿಯಾಗಿರುತ್ತೆ. ನಿಮಗೆ ಕ್ಲಾತ್ ಕೂಡ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿಯಾಗಿರುತ್ತೆ. ತುಂಬ ದಪ್ಪ ಅನ್ನೋ ಥರ ಇಲ್ಲ. ನೀವು ಬೇಸಿಗೆಯಲ್ಲಿ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಿದ್ದೀನಿ ಅಂದರೂ ಕೂಡ ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು. ತುಂಬ ಶೆಕೆ ಆಗೋ ಥರ ಅಂತೂ ನಿಜವಾಗ್ಲೂ ಕ್ಲಾತ್ ಇಲ್ಲ. ಆ್ಯಂಡ್ ಕ್ಲಾತ್ ನಿಮಗೆ ಕೋಟ್ ಒಳಗಡೆ ಕೂಡ ನಿಮಗೆ
ನಿಮಗೆ ಓವರ್ಲಾಕ್ ಸಿಗುತ್ತೆ. ಬಟ್ ಇದಕ್ಕೆ ಯಾವುದೇ ರೀತಿ ಬಟನ್ಸ್ ಇರಲ್ಲ, ಜಸ್ಟ್ ಕೋಟ್ ಥರ ವೇರ್ ಮಾಡ್ಬೋದು. ನಿಮಗೆ ಸ್ಲೀವ್ಸಲ್ಲಿ ಏನು ವರ್ಕ್ ಬರುತ್ತೆ ಅದೇ ಥರ ನಿಮಗೆ ನೆಕ್ಕಲ್ಲಿ ಕೂಡ ವರ್ಕ್ ಮಾಡಿದರೆ ಆಲ್ ಓವರ್ ಜಾಕೆಟ್ ನಿಮಗೆ ಈ ಥರ ವರ್ಕ್ ಸಿಗುತ್ತೆ, ಸ್ಲೀವ್ಸಲ್ಲಿ ನಿಮಗೆ ಈ ಥರ ವರ್ಕ್ ಸಿಗುತ್ತೆ. ಸೊ ಇದ್ರ ಲುಕ್ ಹೇಗಿರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಸ್ಯಾರಿಯ ಕೋಟ್ ಲುಕ್ ಈ ರೀತಿಯಾಗಿರುತ್ತೆ. ಇದು ಜಸ್ಟ್ ಹಾಗೆ ನಿಮಗೆ ಮೇಲಿಂದ ವೇರ್ ಮಾಡೋದಕ್ಕೆ ಅಷ್ಟೇ. ಇದು ಅಂದರೆ ಸ್ಲೀವ್ಲೆಸ್ ಹಾಕೊಳ್ಳೋಕೆ ಇಷ್ಟ ಇದ್ದವರು ಸುಮ್ಮನೆ ಜಸ್ಟ್ ಕೋಟ್ ಥರ ಈ ಥರ ವೇರ್ ಮಾಡ್ಬೋದು. ನಿಜವಾಗ್ಲೂ ಸ್ಯಾರಿ ಲುಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಾನು ಇವಾಗ ಸೀರೆದು ಕಂಪ್ಲೀಟ್ ಲುಕ್ ನಿಮ್ಮ ಜೊತೆ ಒಂದ್ಸರಿ ಶೇರ್ ಮಾಡಿಬಿಡ್ತೀನಿ. ನಿಮಗೆ ಸ್ಯಾರಿ ಈ ರೀತಿಯಾಗಿ ನಿಮಗೆ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು ನೀವು ಇದನ್ನು. ಇಲ್ಲಿ ಅಲ್ಲಲ್ಲಿ ಟಕ್ಸ್ ಕೂಡ ಕೊಟ್ಟಿದ್ದಾರೆ, ಜೊತೆಯಲ್ಲಿ ನೋಡಿ ಈ ರೀತಿಯಾಗಿರುತ್ತೆ ಒಳಗಡೆ ಟಕ್ಸು. ಇದು ನಿಮಗೆ ತುಂಬ ತಿಕ್ಕಾಗಿರೋ ಒಂದು ಬೆಲ್ಟ್ ಥರ ಬರುತ್ತೆ, ಸೊಂಟದ ಹತ್ರ ಈ ರೀತಿಯಾಗಿ ಬೆಲ್ಟ್ ಥರ ಬರುತ್ತೆ. ಇದು ಏನೆಂದರೆ ನಿಮಗೆ ಹಿಂಗೆ ಒಳಗಡೆ ಪೋರ್ಷನಿಗೆ ಬರುತ್ತೆ, ಈ ರೀತಿಯಾಗಿ ಬರುತ್ತದ್ದು. ಇದಕ್ಕೆ ಆ್ಯಕ್ಚುಲಿ ಹುಕ್ ಇರೋದ್ರಿಂದ ಇಲ್ಲಿ ಹುಕ್ ಹಾಕೋದಕ್ಕೆ ಅಂತ ಈ ರೀತಿ ಪೋರ್ಷನ್ಸ್ ಮಾಡಿದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ರೀತಿಯಾಗಿ ಮಾಡಿರ್ತಾರೆ. ನಿಮಗೆ ಕಂಪ್ಲೀಟ್ ಸ್ಯಾರಿದು ನಿಮಗೆ ಲುಕ್ಕು ಈ ರೀತಿಯಾಗಿ ಬರುತ್ತೆ. ಆ್ಯಂಡ್ ಒಂದು ಸರ್ಕಲ್ ಪೂರ್ತಿ ನಿಮಗೆ ಸೀರೆ ಬರುತ್ತೆ. ಇದಕ್ಕೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಕ್ರೇಪ್ ಲೈನಿಂಗ್ ಇರುತ್ತೆ. ಇದು ಈ ರೀತಿಯ ಕ್ರೇಪ್ ಲೈನಿಂಗ್ ಇರುತ್ತೆ. ಇದ್ರದ್ದು ಬಂದ್ಬಿಟ್ಟು ಒಂದು ಸರ್ಕಲ್ ನೀವು ಏನು ಸೊಂಟಕ್ಕೆ ಹಿಂಗೆ ಪೂರ್ತಿ ಸುತ್ಕೊಳ್ತೀರಾ ಅಷ್ಟಕ್ಕೂ ನಿಮಗೆ ಲೈನಿಂಗ್ ಸಿಗುತ್ತೆ. ಈವನ್ ನೀವು ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಮೇಲೆ ಕೂಡ ನೀವು ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು, ಲಂಗ ಇದಕ್ಕೆ ಹಾಕ್ಲೇಬೇಕು ಅಂತ ಇಲ್ಲ. ಸೊ ಆ ರೀತಿಯಾಗಿರುತ್ತೆ. ಸೀರೆ ಬಂದ್ಬಿಟ್ಟು ಹೀಗಿರುತ್ತೆ, ಸುತ್ಕೊಳ್ಳೋ ಟೈಪಲ್ಲಿ. ಹೀಗೆ ಇಲ್ಲಿ ನಿಮಗೆ ಸ್ಟಿಚಿಂಗ್ ಬರುತ್ತೆ. ನೋಡಿ ಪ್ಲೀಟ್ಸ್ ಎಷ್ಟು ನೀಟಾಗಿದೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಹಿಂದ್ಗಡೆ ಸೆರಗ್ ಬರುತ್ತೆ, ಈ ರೀತಿಯಾಗಿ ಇದ್ರದ್ದು ಲುಕ್ ಬರುತ್ತೆ. ಆ್ಯಂಡ್ ನೀವು ಒಂದು ಈ ಥರ ಹಾಕೊಂಡಾಗ ಒಂದು ಸ್ಟೋನಿಂದ ಬ್ರೋಚ್ ಹಾಕೊಂಡ್ರೆ ಎಕ್ಸಲೆಂಟಾಗಿ ಕಾಣುತ್ತೆ. ಆ್ಯಂಡ್ ಇದು ಸರ್ಕಲ್ ಈ ರೀತಿಯಾಗಿ ನಿಮಗೆ ಹುಕ್ಕು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹುಕ್ ಕೊಟ್ಟಿರ್ತಾರೆ. ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಸೀರೆ ಅಂತ ಅಂದರೆ ಇದು ಕೂಡ ಇಲ್ಲಿ ತುಂಬ ತಿಕ್ಕಾಗಿದೆ. ಆ್ಯಕ್ಚುಲಿ ಇದು ತುಂಬ ಸ್ಟಿಫಾಗಿ ಕೂರೋದಕ್ಕೆ ಅಂತ ತಿಕ್ಕಾಗಿದೆ, ಕ್ಯಾನ್ವಾಸ್ ಹಾಕಿದ್ದಾರೆ ಇಲ್ಲಿ ಒಳಗಡೆ. ಆ್ಯಂಡ್ ಇದಕ್ಕೆ ಹುಕ್ಕು ಕೂಡ ಇದೆ, ಹುಕ್ ಹಾಕೊಳ್ಳಿಕ್ಕೆ ಅಂತ ಈ ರೀತಿಯಾಗಿ ನಿಮಗೆ ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬ ಗಟ್ಟಿ ಇದೆ, ಸ್ಟ್ರಾಂಗ್ ಇದೆ, ತುಂಬ ಗಟ್ಟಿ ಕೂಡ ಇದೆ, ತುಂಬ ಹಾರ್ಡ್ ಇದೆ. ಚೆನ್ನಾಗಿ ನೀವು ಇಲ್ಲಿ ಸೊಂಟದ ಚೆನ್ನಾಗಿ ಕೂರುತ್ತೆ. ಸೊ ಒಳಗಡೆ ಪೂರ್ತಿ ಲೈನಿಂಗ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಈ ರೀತಿಯಾಗಿ ಫುಲ್ ಲೈನಿಂಗ್ ಇದೆ. ಕೆಲವೊಂದು 5 ಇಂಚಷ್ಟು ನಿಮಗೆ ಲೈನಿಂಗ್ ಇಲ್ಲ, ಅಷ್ಟೇ ಬಿಟ್ಟರೆ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ನಿಮಗೆ ಲೈನಿಂಗ್ ಸಿಗುತ್ತೆ. ಜೀನ್ಸ್ ಮೇಲೆ ಕೂಡ, ಲೆಗ್ಗಿನ್ಸ್ ಮೇಲೆ ಕೂಡ ನೀವು ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಕ್ಲಾತ್ ಬಂದ್ಬಿಟ್ಟು ಮೆಟೀರಿಯಲ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಇದ್ರ ಮೆಟೀರಿಯಲ್ ನಿಮಗೆ ಅದು ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮೆಟೀರಿಯಲ್ ಇದೆ ಅಂತ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳುವೂ ಇಲ್ಲ. ಆ್ಯಂಡ್ ಶೈನಿ ಮೆಟೀರಿಯಲ್, ಮತ್ತು ಇದು ಸ್ವಲ್ಪ ಶೈನಿಂಗ್ ಕೂಡ ಇದೆ. ತುಂಬ ಹಂಗಂತ ಶೈನಿ ಕಾಣೋದು, ತುಂಬ ಒಂಥರ ಕ್ಲಾತ್ ಲುಕ್ ತುಂಬ ಹೆವಿಯಾಗಿ ಕಾಣುತ್ತಲ್ಲ ಆ ಥರ ಇಲ್ಲ. ಡೀಸೆಂಟ್ ಲುಕ್ ಇದೆ, ಅಫಿಷಿಯಲ್ ಲುಕ್ ಇದೆ. ಗ್ರ್ಯಾಂಡ್ ಫಂಕ್ಷನ್ಗೆ, ಸಿಂಪಲ್ ಫಂಕ್ಷನ್ ಎರಡಕ್ಕೂ ಕೂಡ ಸೂಟ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಆವಾಗಲೇ ಹೇಳಿದಾಗೆ ವಿತೌಟ್ ನೀವು ಕೋಟ್ ವೇರ್ ಮಾಡಿದ್ರೆ ಸಿಂಪಲ್ ಫಂಕ್ಷನ್ಸ್ಗೆ ಕೂಡ ಆರಾಮಾಗಿ ವೇರ್ ಮಾಡ್ಬೋದು. ನಾನು ಲುಕ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಸ್ಯಾರಿ ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು. ಸೊ ಈ ರೀತಿಯಾಗಿ ಬರುತ್ತೆ. ಎಲ್ಲೂ ನಿಮಗೆ ನಡೆಯುವಾಗ ಕಾಲಿಗೆ ಇವಾಗ ಕೆಲವರು ಹಿಂಗೆ ಎಡುವುದಾಗುತ್ತೆ, ಈ ಥರ ಎಲ್ಲೂ ಆಗೋದಿಲ್ಲ, ಟೈಟ್ ಅಂತ ಅನ್ಸೋದೇ ಇಲ್ಲ. ನೆರಿಗೆ ಕೂಡ ತುಂಬ ಚೆನ್ನಾಗಿ ನಿಮಗೆ ಪ್ಲೀಟ್ಸ್ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಷ್ಟು ಪ್ಲೀಟ್ಸ್ ಬಂದು ಹೋಗುತ್ತೆ. ಆ್ಯಂಡ್ ಇದನ್ನು ಹೇಗೆ ಕಟ್ಕೊಳ್ಳೋದು ಅನ್ನೋದು ಕೂಡ ನಾನು ನಿಮಗೆ ಒಂದ್ಸರಿ ತೋರಿಸ್ತೀನಿ. ಈಗ ನೀವು ಫಸ್ಟು ಈ ಪೋರ್ಷನ್ ಏನಿರುತ್ತೆ ತುದಿ ಪೋರ್ಷನನ್ನು ನೀವು ಎಲ್ಲಿಗೆ ನೀವು ನೀವು ಇಟ್ಕೊಳ್ತೀರೋ ಆ ಥರ ಇಟ್ಕೊಳ್ಬೇಕು. ಸುತ್ಕೊಳ್ಳಿ, ಪೂರ್ತಿ ಸ್ಯಾರಿನ ಪೂರ್ತಿಯಾಗಿ ಸುತ್ಕೊಳ್ಬೇಕು. ನಿಮಗೆ ಈ ಹುಕ್ ಹಾಕೋ ಪೋರ್ಷನ್ನು ಮಿಡಲಲ್ಲಿ ಬರಬೇಕು ಕರೆಕ್ಟಾಗಿ. ಆ ರೀತಿಯಾಗಿ ನೀವು ಹುಕ್ಕನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹುಕ್ ಹಾಕೊಳ್ಳಿ ಮಿಡಲಲ್ಲಿ ಬರೋ ಥರ. ಆ್ಯಂಡ್ ನಾರ್ಮಲಾಗಿ ನೀವು ಸೀರೆ ಹೇಗೆ ಉಡ್ತೀರೋ ಅಷ್ಟೇ, ಒಂದು ಸರ್ಕಲ್ ಇನ್ನೊಂದು ಈ ರೀತಿ ತೊಗೊಂಡು ನೀವು ಇದನ್ನು ವೇರ್ ಮಾಡೋದು. ಇಷ್ಟು ಈಸಿ, 5 ನಿಮಿಷದಲ್ಲಿ ಸೀರೆ ಉಡ್ಕೊಂಡು ಫಂಕ್ಷನ್ಸ್ಗೆ ನೀವು ರೆಡಿ ಆಗ್ಬೋದು. ಅಷ್ಟು ಚೆನ್ನಾಗಿ ನಿಮಗೆ ಬೇಗ ಆಗುತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಮೇಲೆ ಉಟ್ಟಿದ್ದೇನೆ. ಆ್ಯಕ್ಚುಲಿ ಇಷ್ಟೊಂದು ಮೇಲೆ ಯಾರು ಕೂಡ ಸೀರೆ ಉಡಲ್ಲ, ಸ್ವಲ್ಪ ಕೆಳಗಡೆನೇ ಉಡ್ತಾರೆ. ಸೊ ಈ ನನ್ನ ಹೈಟಿಗೆ ಅಷ್ಟು ಮೇಲೆ ಉಟ್ಟರು ಕೂಡ ನನಗೆ ನೆಲಕ್ಕೆ ಆಗ್ತಾಯಿದೆ ನನಗೆ, ಅಷ್ಟು ಉದ್ದ ಇದೆ. ಲೆಂತ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 5.6 5.7 ತನಕ ನೀವು ಆರಾಮಾಗಿ ಇದನ್ನು ನೀವು ಸ್ಯಾರಿ ತೊಗೊಳ್ಬೋದು. ಸೆರಗು ನೋಡಿ ಇಷ್ಟು ಉದ್ದ, ಆರಾಮಾಗಿ ಇಷ್ಟು ಉದ್ದ ನಿಮಗೆ ಸೆರಗು ಬರ್ತಾ ಇದೆ. ಕಾಲು ಕೆಳಗಡೆ ತನಕನೂ ಬರ್ತಿದೆ, ಅಷ್ಟು ಚೆನ್ನಾಗಿ ಉದ್ದ ಸೆರಗು ಕೂಡ ಇದೆ. ಸೊ ಈ ರೀತಿಯಾಗಿ ನೀವು ಇದನ್ನು ವೇರ್ ಮಾಡ್ಬೋದು. ನಿಮಗೆ ಎಕ್ಸ್ಟ್ರಾ ಇನ್ನೂ ಟೈಟ್ ಸ್ವಲ್ಪ ಸಣ್ಣ ಇದ್ದೀರಾ, ಅಕಸ್ಮಾತ್ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡ ಸೈಜೇ ಬಂತು ಅಂದ್ರೂ ನೀವು ಎಕ್ಸ್ಟ್ರಾ ಇಲ್ಲಿ 1-2 ಹುಕ್ ಹಾಕಿಸ್ಕೊಳ್ಬೋದು. ಅಥವಾ ನಾನು ಹೇಳಿದ್ನಲ್ಲ ಟ್ಯಾಗ್ ಕೂಡ ನೀವು ಅದಕ್ಕೆ ಅರೇಂಜ್ ಮಾಡ್ಕೊಳ್ಬೋದು. ತುಂಬ ನೀವು ಪರ್ಫೆಕ್ಟ್ ಸೈಜಿಗೆ ಬರುತ್ತೆ ಅನ್ನೋದಾದರೆ ಲುಕ್ಕು ಅಷ್ಟು ಚೆನ್ನಾಗಿದೆ. ಸೊ ನನಗೆ ಗೊತ್ತಿರೋ ಹಾಗೆ ಎಲ್ಲೂ ಕೂಡ ಈ ಸದ್ಯದಲ್ಲಿ ನಾನು ಈ ಥರ ಜಾಕೆಟ್ ಇರೋ ಥರ ಸ್ಯಾರಿ ಎಲ್ಲೂ ನೋಡಿಲ್ಲ. ಸೊ ನಮ್ಮ ಇದರಲ್ಲೇ ಆನ್ಲೈನಲ್ಲಿ ನಾನು ಸೇಲ್ ಮಾಡ್ತೀನಿ. ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಹೇಳಿದಾಗೆ ನೀವು ನಾನೇ ಫಸ್ಟ್ ಇದರಲ್ಲಿ ನಿಮ್ಮ ಇದರಲ್ಲೇ ನೋಡಿದ್ದು ತುಂಬ ಚೆನ್ನಾಗಿದೆ ಅಂತ ಕೇಳಿ
ಎನ್ಕ್ವೈರಿ ಮಾಡಿರೋದಕ್ಕೋಸ್ಕರ ತರಿಸಿದ್ದೀವಿ. ಸೊ ಇದು ಬಂದುಬಿಟ್ಟು ಬ್ಲೌಸ್ ನೋಡಿ ಇಷ್ಟುದ್ದ ಇರುತ್ತೆ, ನನಗೆ ಇಷ್ಟುದ್ದ ತನಕ ಬರ್ತದೆ. ಸೊ ನಿಮಗೆ 44ಗಿಂತ ಜಾಸ್ತಿ ಬ್ಲೌಸು ನಿಮಗೆ ಅಳತೆ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಎಕ್ಸ್ಟ್ರಾ 1 ಇಂಚಷ್ಟು ನಿಮಗೆ ಎಕ್ಸ್ಟ್ರಾ ಇದೆ. ತುದಿ ತನಕ ಹೊಲಿಗೆ ಹಾಕಿಸ್ಕೊಂಡ್ರು 46 ತನಕ ನಿಮಗೆ 46-48 ತನಕ ಆರಾಮಾಗುತ್ತೆ. ಬ್ಲೌಸ್ ಮೆಜರ್ಮೆಂಟ್ ಕೇಳಿಬಿಟ್ಟು ನೀವು ತಗೊಳ್ಳೋದು ಒಳ್ಳೆಯದು. ಆರ್ಮ್ ಹೋಲ್ ಕೂಡ ದೊಡ್ಡದಿದೆ. ಕೈ ಇದು ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ ಸ್ಲೀವ್ಸ್ನ ಲೆಂತು 3/4 ಸ್ಲೀವ್ಸ್, ಆರಾಮಾಗಿ 3/4 ಸ್ಲೀವ್ಸ್ ತನಕ ನಿಮಗೆ ಸ್ಲೀವ್ ಬರುತ್ತೆ. ಅಷ್ಟುದ್ದ ನಿಮಗೆ ಸ್ಲೀವ್ಸ್ ನಿಮಗೆ ಬಟ್ಟೆ ಕೊಟ್ಟಿದ್ದಾರೆ. ಇಷ್ಟುದ್ದ ನಿಮಗೆ ಬಟ್ಟೆ ಇದೆ. ನೀವು ಆರಾಮಾಗಿ ಏನಂತಾರೆ ಅಂಬ್ರೆಲಾ ಸ್ಲೀವ್ಸರು ಹೊಲಿಸ್ಕೊಳ್ಬೋದು, ಅಥವಾ ಕ್ಯಾಪ್ ಸ್ಲೀವ್ ಹೊಲಿಸ್ಕೊಳ್ಬೋದು. ಸ್ವಲ್ಪ ಬೇರೆ ಏನಾದರೂ ನೆಟ್ ಇಡಿಸ್ಬಿಟ್ಟು ಆಲ್ಟ್ರ್ ಮಾಡಿ ಹೊಲಿಸ್ಕೊಳ್ತೀವಿ ಅಂತ ಅಂದರೆ ನೀವು ಫುಲ್ ಸ್ಲೀವ್ಸ್ ಕೂಡ ಹೊಲಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇದನ್ನ ಬರೀ ಈ ಬ್ಲೌಸ್ ಸ್ಯಾರಿ ಉಟ್ಕೊಂಡ್ರು ಸಿಂಪಲ್ ಫಂಕ್ಷನ್ಗೆ ಸ್ವಲ್ಪ ನೀವು ರೆಡಿ ಆಗೋದು ಸ್ವಲ್ಪ ಅದೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿ, ನಾನು ಹೇಳಿದ್ನಲ್ಲ ಅವಾಗಲೇ ಲೇಸ್ ಹಾಕೊಳ್ಳೋದು, ಈ ಥರ ಮಾಡಿದ್ರೆ ಸಿಂಪಲ್ ಫಂಕ್ಷನ್ಗೆ ಕೂಡ ತುಂಬ ಚೆನ್ನಾಗಿ ಕವರ್ ಆಗುತ್ತೆ. ಆ್ಯಂಡ್ ಇದರೊಳಗೆ ಕೂಡ ನಿಮಗೆ ಬ್ಲೌಸಲ್ಲಿ ಲೈನಿಂಗ್ ಬರುತ್ತೆ, ವಿತ್ ಪ್ಯಾಡೆಡ್ ಇರುತ್ತೆ. ಪ್ಯಾಡ್ ಬೇಡ ಅಂದರೆ ನೀವು ಬಿಚ್ಕೊಳ್ಬೋದು. ಸ್ಯಾರಿ ಏನು ಮೆಟೀರಿಯಲ್ ಇದೆ ಅದೇ ಮೆಟೀರಿಯಲ್ ನಿಮಗೆ ಬ್ಲೌಸಲ್ಲಿ ಸಿಗುತ್ತೆ. ನಿಜವಾಗ್ಲೂ ನಾನು ಇವಾಗ ಶೈನಿ ಅಂತ ಹೊಳೆಯೋ ಥರ ಕ್ಲಾತ್ ಅಂತೂ ಅಲ್ಲ, ಬಟ್ ಶೈನಿ ಲುಕ್ ಇದೆ. ಸ್ಲೀವ್ಸ್ ನೋಡಿ ಈ ರೀತಿಯಾಗಿದೆ, ತುಂಬ ದೊಡ್ಡದಿದೆ. ಮೆಜರ್ಮೆಂಟ್ ಕೇಳಿ ತಗೊಳ್ಳಿ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸ್ಯಾರಿ ಲುಕ್. ಇದು ಜಾಕೆಟ್ ನಿಜವಾಗ್ಲೂ ಶೆಕೆ ಆಗೋ ಥರ ಅಂತೂ ಇಲ್ಲ, ಚುಚ್ಚೋ ಥರ ಇಲ್ಲ. ಆ್ಯಕ್ಚುಲಿ ಸೀಕ್ವೆನ್ಸ್ ವರ್ಕಿಗೆ ತುಂಬ ಜನ ಅಂದ್ಕೊಳ್ತಾರೆ ಹೆವಿ ಅನಿಸುತ್ತೆ, ಚುಚ್ಚೋ ಥರ ಅನಿಸುತ್ತೆ. ನಿಜವಾಗ್ಲೂ ಆ ಥರ ಇಲ್ಲ. ತುಂಬಾ ಹೆವಿಯಾಗಿ ನಿಮಗೆ ಕಾಣೋ ಥರನೂ ಇಲ್ಲ. ಡೀಸೆಂಟ್ ಲುಕ್ ಕೊಡುತ್ತೆ. ಸ್ಯಾರಿ ಯಾರಿಗೆ ಸ್ಲೀವ್ಲೆಸ್ ವೇರ್ ಮಾಡೋಕೆ ಇಷ್ಟ ಇಲ್ಲ ಅವರು ಆರಾಮಾಗಿ ಇದನ್ನು ನೀವು ತಗೊಳ್ಬೋದು. ಸ್ಲೀವ್ಸ್ ಕೂಡ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆಲ್ಲೂ ಟೈಟ್ ಅನ್ಸೋದಾಗಲಿ ಈ ಥರ ಏನು ಅನ್ನಿಸ್ತಿಲ್ಲ. ಆರಾಮಾಗಿ ಫ್ರೀ ಆಗಿದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಡ್ರೆಸ್ಗಳಿಗೆಲ್ಲ ನನಗೆ ಸ್ಲೀವ್ಸ್ ಪ್ರಾಬ್ಲಮ್, ಹಾಗಾಗಿ ನನಗೆ ದೊಡ್ಡದು ಬೇಕು ಅಂತ. ಸೊ ಇದು ಬಂದುಬಿಟ್ಟು ಆರಾಮಾಗಿ ಫ್ರೀ ಆಗಿದೆ. ಆ್ಯಂಡ್ 42 ಸೈಜ್ನವರು ನೀವು ಈ ಒಂದು 42-44 ತನಕ ನೀವು ಆರಾಮಾಗಿ ಈ ಒಂದು ಸ್ಯಾರಿನ ನೀವು ಬುಕ್ ಮಾಡ್ಕೊಳ್ಬೋದು. ಇನ್ನೂ ಅದರದ್ದು ಕಡಿಮೆ ಸೈಜ್ ಬೇಕು ಅಂದರೆ ಆಲ್ಟ್ರೇಷನ್ ಮಾಡ್ಕೊಳ್ಬೇಕು. ಆ್ಯಂಡ್ ನಿಮಗೆ ಕಡಿಮೆ ಸೈಜಿನ ಬೇಕು ಅಂದರೆ ನಿಮಗೆ ಯಾವ ಸೈಜ್ ಬೇಕು ನನಗೆ ಮೆಜರ್ಮೆಂಟ್ನ ಕಳಿಸ್ಬೇಕಾಗುತ್ತೆ. ನಿಮಗೆ ಹಂಗೂ ಏನಾದರೂ ಸ್ಯಾರಿ ಏನಾದರೂ ನೀವು ಬಟನ್ ಥರ ಈ ಥರ ಹಾಕ್ಕೊಳ್ಬೋದು ಅಂದರೆ ನೀವೇ ಒಂದು ಬಟನನ್ನು ಇಲ್ಲಿ ಆಲ್ಟ್ರೇಷನ್ ಮಾಡ್ಕೊಂಡು ನೀವು ಈ ಥರ ವೇರ್ ಮಾಡೋದ್ರಿಂದ ಕೂಡ ತುಂಬ ಲುಕ್ ಕೊಡುತ್ತೆ. ಈ ಥರ ನೋಡಿ ಹಿಂಗೆ ಕಾಲರ್ ಲುಕ್ ಬಂದುಬಿಟ್ಟು ನಾನು ಆ್ಯಕ್ಚುಲಿ ಇದು ಹಿಂಗಡೆ ಕ್ಲಿಪ್ ಹಾಕಿದ್ದೀನಿ ಬ್ಲೌಸಿಗೆ, ಸೊ ಅದ್ರದ್ದು ಮೋಸ್ಟ್ಲಿ ಇದು ಹಿಡಿತಾ ಇದೆ. ಸೊ ಈ ರೀತಿಯಾಗಿ ಒಂದು ಬಟನ್ ನೀವು ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟು ಸಗದ ಕಾಣಿಸ್ತಿದೆ ಅಂದರೆ ಲುಕ್ ಮಾತ್ರ ಆಸಮ್ ಆಗಿದೆ ನೋಡಿ. ಈ ರೀತಿಯಾಗಿ ಬರುತ್ತೆ ಇದ್ರ ಲುಕ್. ಇಲ್ಲಿ ಒಂದು ನೀವು ಬಟನ್ ವೇರ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ, ಇಲ್ಲ ಹಾಗೆ ಈ ಥರ ಫ್ರೀ ಆಗಿ ಬಿಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಯಾರು ಇದ್ರದನ್ನು ಸೆಲ್ ಮಾಡ್ತಿದ್ದಾರೆ ಸೊ ಅವ್ರ ಒಪಿನಿಯನ್ ಕೂಡ ಹಾಗೆ ಇದೆ. ತುಂಬ ಅಂದರೆ ತುಂಬ ಆರ್ಡರ್ಸ್ ಬರ್ತಾ ಇದೆ ಇದರಿಂದ ಅಂತ ಹೇಳ್ಬಿಟ್ಟು. ಮೀನ್ಸ್ ಅಷ್ಟು ಆರ್ಡರ್ಸ್ ಇದೆ ಜಾಸ್ತಿ. ಇದನ್ನು ನಮ್ಮ ಇನ್ನು ಕರ್ನಾಟಕಕ್ಕೆ ಇದು ಅಷ್ಟು ರೀಚ್ ಆಗಿಲ್ಲ. ಸೊ ಫಸ್ಟ್ ಮೇ ಬಿ ಇದು ನಮ್ಮ ಇದರಲ್ಲೇ ನಾವು ಸೇಲ್ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕರ್ನಾಟಕದಲ್ಲಿ ಮೇ ಬಿ ನಾವೇ ಫಸ್ಟ್ ತರಿಸಿರೋದು. ಸೊ ನೀವು ಕೂಡ ತಗೊಂಡ್ರೆ ಇದು ನೀವೇ ಫಸ್ಟ್ ತಗೊಂಡಾಗ ಆಗುತ್ತೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 1899 ಇದ್ರ ಪ್ರೈಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ಸೊ 1899 ಪ್ಲಸ್ 100 ನಿಮಗೆ ಶಿಪ್ಪಿಂಗ್ ಚಾರ್ಜಸ್. ನಿಜವಾಗ್ಲೂ ಆ ಪ್ರೈಸ್ಗೆ ನೀವೇ ಹೊರಗಡೆ ಹೋಗಿ ಸಿಟಿಲೇ ನೋಡ್ತೀವಿ ಅಂತ ಅಂದರೂ ಕೂಡ ನೀವು ಬರೋ ಚಾರ್ಜಸ್ ಆಟೋಗೆ ಹಾಕೊಂಡು ಹೋದ್ರೂ ನಾವು ಆಟೋಗೆ ಪೇ ಮಾಡಿರ್ತೀವಿ. ಆಮೇಲೆ ಹೋಗಿ ಒಂದಂಗಡಿಯಿಂದ ಸುತ್ತಾಡ್ಕೊಂಡು ತಂದಿರ್ತೀವಿ. ಆ ಜೊತೆಲಿ ಗೌನ್ಗಳಾಗಲಿ ಸೀರೆಗಳಲ್ಲಿ ತುಂಬ ವೆರೈಟಿ ಸಿಗೋದು ಕಷ್ಟ. ಸೊ ಅದರಲ್ಲೂ ನಿಮಗೆ ಸ್ಲೀವ್ಲೆಸ್ ಆಲ್ಮೋಸ್ಟ್ ಸಿಕ್ಕಿದಾಗ ಇಷ್ಟ ಆಗೋದಿಲ್ಲ ಕೆಲವರಿಗೆ. ಕೆಲವು ಸ್ಲೀವ್ಲೆಸ್ ಇದ್ದು ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಇರಲ್ಲ. ಸೊ ಡಿಫ್ರೆಂಟಾಗಿ ಕೂಡ ಇರೋ ಥರ ಈ ಥರ ಜಾಕೆಟ್ ಇರೋದು ನಾವೇ ತರಿಸಿರೋದು ಫಸ್ಟ್ ಅಂತ ನಾನು ಹೇಳ್ತಾ ಇರೋದು. ಸೊ ನಾನು ಕೂಡ ಇದುವರೆಗೂ ಎಲ್ಲೂ ನೋಡಿಲ್ಲ, ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಬೈ ಮಾಡೋರು ಫಸ್ಟ್ ಬೈ ಮಾಡಿ, ನೀವು ಕೂಡ ವೇರ್ ಮಾಡಿ. ಎಲ್ಲರಿಗೂ ಕೂಡ ಡಿಫ್ರೆಂಟ್ ಆಗಿ ಅನ್ಸುತ್ತೆ, ತುಂಬ ಚೆನ್ನಾಗಿ ಅನ್ಸುತ್ತೆ. ನಿಮಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಮೀನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ಕೂಡ. ಸೊ ಫಸ್ಟ್ ಬಯರ್ಸ್ ನೀವೇ ಆಗಿ ಅಂತ ಹೇಳ್ತಾ, ನೀವು ಹೊರಗಡೆ ಹೋಗಿ ತಗೊಳ್ತೀವಿ ಗೌನ್ ತಗೊಳ್ತೀವಿ ಅಂದ್ರೆ 2500-3000ಕ್ಕಿಂತ ಕಡಿಮೆ ಗೌನ್ಸ್ ಆಗಲಿ ರೆಡಿ ಸ್ಯಾರಿ ಆಗಿದ್ರು ಕೂಡ 2000 ಮೇಲೆ ಇರುತ್ತೆ. ಸೊ ನಮ್ಮ ಪ್ರೈಸ್ ಬಂದ್ಬಿಟ್ಟು 1899 ಪ್ಲಸ್ ಶಿಪ್ಪಿಂಗ್ ಇರುತ್ತೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.